ನಮಸ್ಕಾರ ಎಲ್ಲರಿಗೂ. ಹೊಸ ವಿಡಿಯೋದೊಂದಿಗೆ ಮತ್ತೆ ಬಂದಿದ್ದೇನೆ. ಈಗ ನಾನು ನಮ್ಮ ದಾವಣಗೆರೆ ಗಾಜಿನ ಮನೆ ಅಂದರೆ ಗ್ಲಾಸ್ ಹೌಸ್ಗೆ ಹೊರಟಿದ್ದೀನಿ. ಫಲಪುಷ್ಪ ಪ್ರದರ್ಶನ ಇತ್ತು, ನಾನು ಅಲ್ಲಿಗೆ ಹೋಗಿದ್ದೆ. ಇದು ಟಿಕೆಟ್ ಕೂಡ ತೊಗೊಂಡೆ. ಟಿಕೆಟ್ 30 ರೂಪಾಯಿ ಟಿಕೆಟ್ ತಗೊಂಡು ಒಳಗೆ ಹೊರಟಿದ್ದೀನಿ. ತುಂಬ ಚೆನ್ನಾಗಿದೆ, ಮರ ಗಿಡಗಳು ಸಖತ್ತಾಗಿದ್ದಾವೆ. ನಾವು ಒಳಗೆ ಹೋಗ್ತಾಯಿದ್ದೀನಿ. ಗ್ಲಾಸ್ ಹೌಸ್ ಎಲ್ಲ ತುಂಬ ಚೆನ್ನಾಗಿದೆ. ಲಾಸ್ಟ್ ಡೇ ಆಗಿತ್ತು ನಾನು ಹೋದಾಗ, ಅವತ್ತೇ ಕೊನೆ ದಿನ ಅಂಥೇಳಿ ನಾನು ಹೋಗಿದ್ದು. ಇದು ಫಸ್ಟಿಗೆ ಬರೋ ಅಂಥದ್ದಿದ್ದು. ಇಲ್ಲಿ ಹಸು ಮತ್ತು ಕರು ಇದೆ ಇಲ್ಲಿ. ಆಮೇಲೆ ನೇಗಿಲು ಹೊತ್ತು ರೈತನ್ನು ಇಟ್ಟಿದ್ದಾರೆ. ಈ ಕಡೆ ಎಲ್ಲ ಗುಡಿಸ್ಲ ಥರ ಎಲ್ಲ ತುಂಬ ಚೆನ್ನಾಗಿದೆ ಇದು. ಇಲ್ಲಿ ಶಿವಶಂಕರಪ್ಪ ಅವ್ರ ಭಾವಚಿತ್ರ ಇದೆ. ಇದು ವಿಧಾನಸೌಧದ ಚಿತ್ರ ಎಲ್ಲ ಹೂವಲ್ಲೇ ಮಾಡಿದ್ದಾರೆ. ಸಖತ್ತಾಗಿತ್ತು. ಫ್ಲವರ್ಸ್ ಎಲ್ಲ ಸಖತ್ತಾಗಿದ್ದಾವೆ. ಇದೆಲ್ಲ ಹೊರಗಿನ ಆವರಣದಲ್ಲಿ ತೆಗ್ದಿರೋ ಅಂಥದ್ದಿದು. ಲಾಸ್ಟ್ ಡೇ ಆಗಿರೋದ್ರಿಂದ ತುಂಬ ಜನ ಇದ್ದರು. ಹೊರಗಿಂದ ಎಲ್ಲ ನಾನು ಕವರ್ ಮಾಡಿದ್ದೀನಿ. ಇದು ಸಿರಿಧಾನ್ಯದಿಂದನೇ ಮಾಡಿರೋ ಅಂಥದ್ದು ಇವೆಲ್ಲ. ವಿಧಾನಸೌಧ ಮಾಡಿದ್ದಾರೆ ಹೂವಿಂದನೇ. ತುಂಬ ಚೆನ್ನಾಗಿದೆ ಇದು. ಇದು ಬಸವಣ್ಣ. ಎಲ್ಲ ಥರ ಹೂಗಳು ಗಿಡಗಳು ನೋಡಿ ಖುಷಿಯಾಯಿತು. ನಾನಾ ಥರ ಗಿಡಗಳಿದ್ದಾವೆ. ಹೂವಿಂದು ಹೂವು ಸಿರಿಧಾನ್ಯದಿಂದನೇ ಎಲ್ಲ ಡೆಕೋರೇಷನ್ ಮಾಡಿದ್ದಾರೆ ಪೂರ್ತಿ. ಇದು ಮೇಲ್ಛಾವಣಿ ಗ್ಲಾಸ್ ಹೌಸ್ದು. ತುಂಬ ಬಿಸಿಲು ಬೇರೆ ಇತ್ತು. ಆಗಲೇ ಲಾಸ್ಟ್ ಡೇ ಆಗಿರೋದ್ರಿಂದ ಎಲ್ಲ ಸ್ವಲ್ಪ ಹೂವೆಲ್ಲ ಸ್ವಲ್ಪ ಬಾಡಿದಂಗೆ ಅನಿಸಿತ್ತು. ಆದರೂ ಚೆನ್ನಾಗಿತ್ತು. ಲಾಸ್ಟ್ ಡೇ ಆದ್ರೂ ಹೋಗಿ ಬರಬೇಕು ಅಂಥೇಳಿ ನಾನು ಹೋಗಿ ಬಂದೆ. ಎಲ್ಲ ಹಸಿರು ಗಿಡಗಳೆಲ್ಲ ಸಖತ್ತಾಗಿದ್ದಾವೆ. ಇದು ಹಂಪೆ ಕಲ್ಲಿನ ರಥ ಥರ ಮಾಡಿದ್ದಾರೆ. ಇದು ತುಂಬ ಚೆನ್ನಾಗಿದೆ. ಇದು ಸೇಮ್ ಕಾಣಿಸ್ತಿದೆ, ಅದು ಕಲ್ಲಿನ ರಥ ಥರನೇ. ಇಲ್ಲಿ ಶಿವಶಂಕರಪ್ಪ ಅವ್ರ ಫೋಟೋಸ್ ಎಲ್ಲ ಹಾಕಿದ್ದಾರೆ. ಅವ್ರ ಮೊದಲಿನ ಫೋಟೋಸ್ ಎಲ್ಲ ಇದ್ದಾವೆ ಇಲ್ಲಿ. ಇದು ಅಷ್ಟೇ. ಇವೆಲ್ಲ ಫ್ಲವರ್ಸ್ ಸಾಕಷ್ಟು ಚೆನ್ನಾಗಿ. ಇಲ್ಲಿ ಶಾಮನೂರು ಶಿವಶಂಕರಪ್ಪ ಅವ್ರದ್ದು
ಫೋಟೋಸ್ ಎಲ್ಲ ಇದಾವೆ ಇಲ್ಲಿ. ಅಮೃತ ಪುರುಷ ಅಂತೇಳಿ ಶಾಮನೂರು ಶಿವಶಂಕರಪ್ಪ ಅವ್ರದ್ದು ಹಾಕಿದ್ದಾರೆ. ಅಲ್ಲಿಂದ ಸ್ವಲ್ಪ ಮುಂದಕ್ಕೆ ಬಂದರೆ ಇಲ್ಲಿ ಸಾಲ್ಮರದ ತಿಮ್ಮಕ್ಕನ ಫೋಟೋ ಎಲ್ಲ ಹಾಕಿದ್ದಾರೆ. ಇಲ್ಲಿ ಹಾಕಿದ್ರು. ಆ ಮರದಲ್ಲೇ ಕೆತ್ತನೆ ಥರ ಮಾಡಿದ್ದಾರೆ ಮರದಲ್ಲಿ. ಆಮೇಲೆ ಮತ್ತು ಅವ್ರದ್ದು ಈ ಕಡೆ ಚೇರ್ ಮೇಲೆ ಕೂತಿರೋ ಥರನೂ ಮಾಡಿದ್ದಾರೆ. ಇದು ಒಳ್ಳೆ ಸಖತ್ತಾಗಿದೆ. ಇದು ಸಾಲ್ಮರದ ತಿಮ್ಮಕ್ಕ ಅವರು ಎದ್ದು ಬರ್ತಿದ್ದಾರೇನೋ ಅನ್ನೋ ಥರ ಕೂತಿದ್ದಾರೆ. ಇಲ್ಲೆಲ್ಲ ಪ್ರಶಸ್ತಿ ಕೊಡೋದೆಲ್ಲ ಹಾಕಿದ್ರು. ಒಟ್ಟಾರೆ ಚೆನ್ನಾಗಿತ್ತು ಎಲ್ಲ. ಗ್ಲಾಸ್ ಹೌಸು ಒಂದು ರೌಂಡ್ ಮೇಲೆಲ್ಲ ಈ ಥರ ಇದೆ. ಇದು ಸುತ್ತ ಬಿಸಿಲು ಸರಿಗೆ ಬಿಸಿಲಿತ್ತು. ದಾವಣಗೆರೆ ಬಿಸಿಲು ಸಾಕಷ್ಟಿದೆ ಇವಾಗ. ಮಧ್ಯಾಹ್ನ ಬೇರೆ ಹೋಗಿದ್ದೆ ನಾನಲ್ಲಿ. ಎಷ್ಟು ಸಖತ್ತಾಗಿದ್ದಾವೆ ಎಲ್ಲ ಫ್ಲವರ್ಸು. ಇದೆಲ್ಲ ತರಕಾರಿಗಳಿಂದನೇ ಮಾಡಿದ್ದಾರೆ ಎಲ್ಲ. ಇದು ದುಗ್ಗಮ್ಮ, ದಾವಣಗೆರೆ ದುಗ್ಗಮ್ಮ ಜಾತ್ರೆ ಇದೆಯಲ್ಲ ಪ್ರಯುಕ್ತ ಏರ್ಪಡಿಸಿರೋದು ಇದು. ಇದು ದುಗ್ಗಮ್ಮ ದೇವರು ಇಟ್ಟಿದ್ದಾರೆ ಇಲ್ಲಿ. ಎಲ್ಲ ತರಕಾರಿಗಳಿಂದನೇ ಡೆಕೋರೇಷನ್ ಮಾಡಿದ್ದಾರೆ. ಇದು ಎಲ್ಲ ವೆರೈಟಿ ತರಕಾರಿಗಳು. ಇದು ಮೆಣಸಿನ ಕಾಳಿಂದು ಎಲ್ಲ ಇಟ್ಟಿದ್ದಾರೆ. ಪಪ್ಪಾಯ, ಬಾಳೆಹಣ್ಣು, ನಾನಾ ಥರ ಎಲ್ಲ ಇಟ್ಟಿದ್ರು. ಇದು ಎಲ್ಲ ಹೊರಾಂಗಣ ಎಲ್ಲ ಫುಲ್ಲು ಇರೋ ಅಂಥದ್ದು. ಇದೆಲ್ಲ ಹಸಿರೆಲ್ಲ ತುಂಬ ಚೆನ್ನಾಗಿದೆ. ಇದು ಗಿಡಗಳೆಲ್ಲ ಒಂದು ರೌಂಡ್ ಎಲ್ಲ ಕ್ಯಾಮ್ರಾ ಹಿಡ್ದಿದ್ದೀನಿ. ಇದು ಅಷ್ಟೇ. ಇದು ಹೊರಗಡೆ ಎಲ್ಲ ಸ್ವಲ್ಪ ಸೀರೆಗಳು ಆ ಥರ ಎಲ್ಲ ಸ್ವಲ್ಪ ಏನು ಬೇಕಾದರೂ ಖರೀದಿ ಮಾಡ್ಬೋದಿತ್ತು. ಆ ಥರ ಎಲ್ಲ ಇಟ್ಟಿದ್ದಾರೆ. ಆಮೇಲೆ ತಿನ್ನೋದಕ್ಕೂ ಎಲ್ಲ ಇಟ್ಟಿದ್ರು. ಬಜ್ಜಿ, ಮೆಣಸಿನ್ಕಾಯಿ ಅಂಗಡಿಗಳೆಲ್ಲ ಹಾಕಿದ್ದಾರೆ. ಇದು ಬೆಡ್ಶೀಟ್ಸು ಎಲ್ಲ ಹಾಕಿದ್ರು. ಈ ಕಡೆ ಬಜ್ಜಿ ಮೆಣಸಿನ್ಕಾಯಿ ಎಷ್ಟು ಇದು? 100 ರೂಪಾಯಿ 4. 100 ರೂಪಾಯಿ 4. ಇದು ಎಷ್ಟು ಚೆನ್ನಾಗಿ ರಂಗೋಲಿ ಎಲ್ಲ ಹಾಕ್ತಿದ್ದಾರೆ ನೋಡ್ರಿ. ನಾನು ತೊಗೊಂಡೆ ಇಲ್ಲಿ 400 ರೂಪಾಯಿ ಕೊಟ್ಟು. ರಂಗೋಲಿ ಅಂದರೆ ನನಗೂ ಇಷ್ಟನೇ. ಇವೇ 4 ತೊಗೊಂಡೆ. ಒಳ್ಳೆ ಡಿಸೈನ್ ಇದೆ, ಚೆನ್ನಾಗಿದೆ. ಹಂಗೆ ಮುಂದಕ್ಕೆ ಬಂದರೆ ಎಲ್ಲ ಸ್ಟಾಲ್ಗಳು. ಇದೆಲ್ಲ ಹೊರಗಡೆ ಇದು. ಹೀಗೆ ಎಲ್ಲ ಸುತ್ತಾಡ್ಕೊಂಡು ಹೊರಗಡೆ ಬಂದು ಒಂದು ರೌಂಡ್ ಎಲ್ಲ ನೋಡಿದ್ದಾಯಿತು. ಕೊನೆಗೆ ಹೊರಗೆ ಬಂದೆ. ಹೊರಗೆ ಬಂದು ಮನೆಗೆ ಹೊರಟೆ. ಇಷ್ಟೇ ಇವತ್ತಿನ ವಿಡಿಯೋ. ಇಷ್ಟ ಆಗಿತ್ತು. ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ. ಹೀಗೆ ನನ್ನ ವಿಡಿಯೋ ನೋಡ್ತಾ ಇರಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಆಗಿ. ಬಾಯ್.